ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಮಕ್ಕಳು ಡ್ಯಾಶ್ ಭಾವಚಿತ್ರಗಳನ್ನು ಸಿಂಗರಿಸಿದರು. ಮಹಿಳೆಯರ. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಪರರಿಗೆ. ಜನರನ್ನು ಸಲಹುವ ದಾತ ರೈತ. ಗೋಪಿಪುಟ್ಟು ಬಾವಿಯಲ್ಲಿ ಡ್ಯಾಶ್ ನೋಡಿದರು. ಚಂದ್ರನನ್ನು. ಹೊಂದಿಸಿ ಬರೆಯಿರಿ. ಹಂಪೆ ಕಲ್ಲಿನ ರಥ. ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ. ವಿಜಯಪುರ ಗೋಲ್ಗುಂಬಜ್. ಬೆಂಗಳೂರು ವಿಧಾನಸೌಧ. ಕೆಳಗಿನ ಹೇಳಿಕೆಯಂತೆ ಉತ್ತರ ಬರೆಯಿರಿ. ಸಂತೋಷ ಈ ಪದದ ವಿರುದ್ಧ ಪದ. ಸಂತೋಷ × ದುಃಖ. ಕನಸು ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ನಾವು ಕನಸು ಕಾಣುತ್ತೇವೆ. ಗುಂಪಿಗೆ ಸೇರಿದ ಪದ ಗುರುತಿಸಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಜಯದ್ರಥ. ವಿದ್ಯಾರ್ಥಿ ಈ ಪದದ ಸ್ತ್ರೀ ರೂಪ. ವಿದ್ಯಾರ್ಥಿ, ವಿದ್ಯಾರ್ಥಿನಿ. ಪದ್ಯ ಪೂರ್ತಿಗೊಳಿಸಿ. ಹೊಸ. ಹೊಸ ಹೊಸ ಬಗೆಯಲ್ಲಿ ಹುಡುಗೆಯ ಅಲಿಯುತ್ತ ಮೈಯನ್ನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ಈ ಮಾತನ್ನು ಯಾರ್ಯಾರಿಗೆ ಹೇಳಿದರು? ಆಮೆಯ ಜೊತೆ ಓಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇನು? ಈ ಮಾತನ್ನು ಆನೆ ಹೇಳಿತು. ಮೊಲಕ್ಕೆ ಹೇಳಿದ ಮಾತು. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ವೈದ್ಯರು. ವಿಜ್ಞಾನಿಗೆ ಹೇಳಿದ ಮಾತು. ಅಮ್ಮ, ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ. ಯಾರು ಹೇಳಿದರು? ನಾರಾಯಣ ತಾಯಿಗೆ ಹೇಳಿದ ಮಾತು.